ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪರಮ ಧಾರಾವಾಹಿ. ಇವತ್ತು ಏನಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಕಾವೇರಿಗೆ ಅಂದರೆ ಕತ್ತಿಗೆ ಚಾಕು ಇಟ್ಕೊಂಡು ಸತ್ಯ ಹೇಳಿ ಆ ಕ್ಯಾಮ್ರಾದಲ್ಲಿರೋ ವಿಡಿಯೋ ಏನಾಯಿತು ಸತ್ಯ ಹೇಳಿ, ಇಲ್ಲ ಅಂದರೆ ಕೂದ್ಬಿಡ್ತೀನಿ ಅಂತ ಲಕ್ಷ್ಮಿ ಎದುರಿಸ್ತಾ ಇರ್ತಾಳೆ. ಮನೆಯವರೆಲ್ಲ ಏನು ಮಾಡ್ತಿದ್ಯಾ ಲಕ್ಷ್ಮಿ, ಅವ್ರು ನಮ್ಮಮ್ಮ ಅಂತ ವೈಷ್ಣವ್ ಕೂಡ ಹೇಳ್ತಾನೆ. ಸುಪ್ರೀತಾ ಕೂಡ ಅದಕ್ಕೇನ ಬಿಡು, ಆಮೇಲೆ ಏನಿದೆಯೋ ಬಗೆಹರಿಸ್ಕೊಳ್ಳೋಣ, ಸುಮ್ಮನೆ ಇರು ಅಂತ ಸುಪ್ರೀತಾ ಕೂಡ ಹೇಳ್ತಾ ಇರ್ತಾಳೆ. ಆದರೂ ಕೇಳೋದಿಲ್ಲ ಲಕ್ಷ್ಮಿ ಮಾತ್ರ ಸತ್ಯ ಹೇಳಿ ಅತ್ತೆ, ಇಲ್ಲಾಂದರೆ ಸುಮ್ಮನೆ ಬಿಡಲ್ಲ, ನಿಮ್ಗೆ ಒಂದು ಗತಿ ಕಾಣಿಸ್ತೆ ನಾನು ಬಿಡಲ್ಲ ಅಂತ ಹೇಳ್ತಾನೆ ಇರ್ತಾಳೆ ಲಕ್ಷ್ಮಿ. ಆಮೇಲೆ ಮೆತ್ತಿಗೆ ಕೃಷ್ಣ ಅವರು ಬಂದು ಕೈಯಲ್ಲಿರೋ ಚಾಕುನ ಹಿಂದೆ ಇದು ಮಾಡಿ ಲಕ್ಷ್ಮಿನ ಎಳ್ಕೊಬಿಡ್ತಾರೆ. ಆಮೇಲೆ ಕಾವೇರಿಗೆ ಫುಲ್ಲು ಇದು ಬಂದ್ಬಿಡುತ್ತೆ, ಎನರ್ಜಿ ಬಂದ್ಬಿಟ್ಟು ಏನು ಮಾಡೋಕೆ ಹೊರಟಿದೀಯಾ, ನಾನೇನು ಗೊತ್ತಿಲ್ಲ ಅಂದರೂ ನನ್ನನ್ನೇ ಸಾಯಿಸೋಕೆ ಹೊರಟಿದೀಯಾ, ನಿನಗೆ ತಲೆ ಕೆಟ್ಟಿದೆ, ನಿಜವಾಗ್ಲೂ ತಲೆ ಕೆಟ್ಟಿದೆ, ನಿನಗೆ ಈ ಥರ ಬಿಟ್ಟರೆ ಆಗೋದಿಲ್ಲ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಕೂಗಾಡ್ಕೊಂಡು ಕಾವೇರಿ ಹೋಗ್ತಾಳೆ. ಅದ್ರ ಮಧ್ಯೆ ಇಲ್ಲಿ ಲಕ್ಷ್ಮಿ ಕೂಡ ಹೇಳ್ತಾಳೆ, ಎಲ್ಲ ಸತ್ಯ ಗೊತ್ತು, ನೀವು ನಾಟಕ ಮಾಡ್ತಿದ್ದೀರಾ ಅಂತ ಗೊತ್ತು, ಕೀರ್ತಿ ಫೋನನ್ನು ಹಾಳು ಮಾಡಿದ್ದು ಕೂಡ ನೀವೇ ಅಂತ ನನಗೆ ಗೊತ್ತು, ಕಲ್ಲಿಂದ ಜಜ್ಜಿ ಪುಡಿ ಮಾಡಿ ಚರಂಡಿಗೆ ಬಿಸಾಕಿತ್ತು ಗೊತ್ತು ಅಂದಾಗ ಮನೆಯವರೆಲ್ಲ ಶಾಕ್ ಆಗಿಬಿಡ್ತಾರೆ. ನೋಡಿ ಮತ್ತೆ ಇನ್ನೊಂದು ಭ್ರಮೇಲಿದ್ದಾಳೆ ಇವಳು, ನನ್ನ ರೂಮೆಲ್ಲ ಹುಡುಕಿದ್ರಿ ತಾನೇ, ಮೊಬೈಲ್ ಮಾತ್ರ ಸಿಗಲಿಲ್ಲ, ಇನ್ನೊಂದು ಕತೆ ಕಟ್ತಿದ್ದಾಳೆ ಅಂತ ಕಾವೇರಿ ನಾಟಕ ಮಾಡ್ತಾಳೆ. ನನ್ನ ಹತ್ರ ಸಾಕ್ಷಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಯಾರಿಗೂ ಕೂಡ ತೋರಿಸ್ಲಿಲ್ಲ ಅಂತ ಇಲ್ಲಿ ಎಷ್ಟೇ ಹೇಳಿದ್ರು ಲಕ್ಷ್ಮಿ ಮಾತನ್ನ ಕೇಳೋದಿಲ್ಲ. ಆದರೂ ಯಾರೂ ನಂಬೋದಿಲ್ಲ. ಗಂಗಾ ಮಾತ್ರ ಆ ವಿಷಯ ನಂಗೆ ಹೇಳಲೇ ಇಲ್ವಲ್ಲ ಲಕ್ಷ್ಮಕ್ಕ ಅಂತ ಅನ್ಕೋತಾ ಇರ್ತಾರೆ. ಇಲ್ಲಿ ಕಾವೇರಿ ದಡ 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 ಅಂತಲೇ ಹೋಗ್ಬಿಟ್ಟು ಅಲ್ಲಿ ರೂಮಲ್ಲಿ ನಿಂತ್ಕೊಂಡು ಫೋನ್ ಮಾಡ್ತಾಳೆ. ಯಾರಿಗೆ ಫೋನ್ ಮಾಡ್ತಿದ್ಯಾ ಅಂತ ಮನೆಯವರೆಲ್ಲ ಹಿಂದ್ಗಡೆ ಹೋಗ್ತಾರೆ. ಹಾಗೆ ಇನ್ನೊಂದು ಕಡೆ ಲಕ್ಷ್ಮೀನ ಕರ್ಕೊಂಡು ಹೋಗಿ ರೂಮಲ್ಲಿ ಕೂರಿಸ್ತಾನೆ ವೈಷ್ಣವ್. ಕೂರಿಸ್ಬಿಟ್ಟು ಯಾಕೆ ಮಹಾಲಕ್ಷ್ಮಿ ಈ ಥರ ಆಡ್ತಿದ್ದೀರಾ, ನಮ್ಮಮ್ಮ ರೀ ಅವರು, ನೀವು ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದೀರಾ, ಬಿಟ್ಬಿಡಿ ಇದನ್ನೆಲ್ಲ ಇಲ್ಲೇ ಅಂತ ವೈಷ್ಣವ್ ಕೈ ಮುಗ್ದು ಕೇಳ್ಕೊತಾ ಇರ್ತಾನೆ. ನೀವು ನನ್ನನ್ನು ಪ್ರಶ್ನೆ ಮಾಡ್ತಿದ್ದೀರಲ್ಲ, ಸತ್ಯನ ಹುಡ್ಕೊಂಡು ಹೋಗಿರೋದು ನಾನು, ನಿಮ್ಮಮ್ಮನ ಪ್ರಶ್ನೆ ಮಾಡಿ ಕೇಳಿ, ನಿಮ್ಮ ಜೊತೆ ಸತ್ಯ ಹೇಳ್ತಾರೆ ಅಂತ ವೈಷ್ಣವ್ ಹೇಳ್ತಾನೆ. ವೈಷ್ಣವ್ಗೆ ಲಕ್ಷ್ಮಿ ಹೇಳ್ತಾಳೆ. ಅಲ್ಲಿಗೆ ಸುಪ್ರೀತಾ ಓಡ್ ಬರ್ತಾಳೆ. ವೈಷ್ಣವ್ ಏನು ಮಾಡ್ತಿದ್ಯಾ, ಬಾ, ಅದಕ್ಕೆ ಏನೋ ಮಹಾ ಇದು ಮಾಡೋಕ್ಕೆ ಹೋಗ್ತಿದ್ದಾರೆ, ಎಡವಟ್ ಮಾಡೋಕ್ಕೆ, ಬೇಗ ಬಾ ಅಂತ ವೈಷ್ಣವ್ನ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಲಕ್ಷ್ಮಿ ಕೂಡ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಸೈಕಿಯಾಟ್ರಿಸ್ಟ್ ಡಾಕ್ಟರ್ಗೆ ಫೋನ್ ಮಾಡ್ತಾ ಇರ್ತಾರೆ. ನಾನು ಕಾವೇರಿ ಕಶ್ಯಪ್ ಮಾತಾಡ್ತಾ ಇರೋದು, ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಪರ್ಸ್ನಲ್ ಆಗಿ ಅವಳನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತೆಲ್ಲ ತಲೆ ಕೆಟ್ಟಿದೆ ಅವಳಿಗೆ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ವೈಷ್ಣವ್ ಹೋಗಿ, ಅಮ್ಮ ಯಾರ ಜೊತೆ ಮಾತಾಡ್ತಿದ್ಯಾ, ಮಹಾಲಕ್ಷ್ಮಿ ಅವ್ರಿಗೆ ಏನೂ ಆಗಿಲ್ಲ, ನಾನು ಎಲ್ಲೂ ಕಳಿಸಲ್ಲ, ನೀನು ಯಾಕಮ್ಮ ಈ ಥರ ಮಾಡ್ತಿದ್ಯಾ, ಅವ್ರು ಚೆನ್ನಾಗೇ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಮತ್ತೆ ಲಕ್ಷ್ಮಿ ಬಂದ್ಬಿಟ್ಟು ಅವಳು ಕೂಡ ಹಾಗೆ ಹೇಳ್ತಾಳೆ, ಅತ್ತೆ ನನಗೆ ತಲೆ ಕೆಟ್ಟಿಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ, ನನಗೆ ಚೆನ್ನಾಗಿ ಗೊತ್ತಿದೆ ನೀವು ನಾಟಕ ಮಾಡ್ತಿದ್ದೀರಾ, ನನ್ನ ಮಾತನ್ನ ಮನೆಯವ್ರು ನಂಬ್ತಿಲ್ಲ, ನನಗೆ ತಲೆ ಕೆಟ್ಟಿಲ್ಲ, ನಿಜವಾಗ್ಲೂ ನೀವು ಯಾಕೆ ಈ ಥರ ಆಡ್ತಿದ್ದೀರಾ, ಸತ್ಯನ ಒಪ್ಕೊಳ್ಳಿ, ಸತ್ಯ ಏನು ಅಂತ ಮನೆಯವ್ರ ಮುಂದೆ ಎಲ್ಲ ಹೇಳಿ, ಸತ್ಯ ಹೊರಗಡೆ ತರದೆ ನಾನು ಬಿಡೋದಿಲ್ಲ ಅಂತ ಅಲ್ಲಿಂದ ಕೂಡ ಕಿರ್ಚಾಡ್ಕೊಂಡು ಮತ್ತೆ ರೂಮ್ ಕಡೆ ಹೋಗ್ತಾಳೆ ಲಕ್ಷ್ಮಿ. ಈ ಕಡೆ ಇದನ್ನೆಲ್ಲ ನೋಡಿ ವೈಷ್ಣವ್ಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ತಲೆ ಕೆಡಿಸ್ಕೊಂಡು ಹಾಗೆ ಸೋಫಾ ಮೇಲೆ ಕುತ್ಕೊಬಿಡ್ತಾನೆ. ಕುತ್ಕೊಂಡಾಗ ಮನೆಯವ್ರಿಗೆಲ್ಲರಿಗೂ ಬೇಜಾರಾಗುತ್ತೆ. ಕಾವೇರಿ ಮತ್ತೆ ನಾಟಕ ಮಾಡೋಕ್ಕೆ ಬರ್ತಾಳೆ. ನೋಡು ಪುಟ್ಟ, ನಿನ್ನ ಹೆಂಡತಿ ನನ್ನ ಸಾಯಿಸಿದ ಮೇಲೆ ನಿನಗೆ ಬುದ್ಧಿ ಬರುತ್ತಾ, ಹಾಸ್ಪಿಟ್ಲಿಗೆ ಸೇರ್ಸೋದ ಅಂದರೆ ಬೇಡ ಅಂತಿದ್ಯಾ, ನನ್ನ ಸತ್ತ ಮೇಲೆ ಆಮೇಲೆ ನೀನು ಪಶ್ಚಾತ್ತಾಪ ಪಡಬೇಡ ಅಂದ್ಬಿಟ್ಟು ಮತ್ತೆ ನಾಟಕ ಮಾಡ್ಬಿಟ್ಟು ರೂಮಿಗೆ ಹೋಗ್ತಾಳೆ. ಈ ಕಡೆ ಲಕ್ಷ್ಮಿ ರೂಮಲ್ಲಿ ಬಂದು ತುಂಬಾ ಅಳ್ತಾ ಇರ್ತಾಳೆ. ಅಲ್ಲಿ ಗಂಗಾ ಕೂಡ ಇರ್ತಾಳೆ. ಇಬ್ಬರು ಕೂಡ ಸಮಾಧಾನ ಮಾಡ್ತಾರೆ. ಅಕ್ಕ ನೀವು ಈ ಥರ ಎಲ್ಲ ಅಳಬೇಡಿ ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ, ಮುಂದೆ ಏನು ಮಾಡೋದು, ಅವರು ಇಷ್ಟು ಈಸಿಯಾಗಿ ಜಾರ್ಕೊಂಡ್ರಲ್ಲ, ಅದನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಯೋಚನೆ ಮಾಡಿ ಅಕ್ಕ, ನೀವು ಈ ಥರ ಎಲ್ಲ ಕಣ್ಣೀರು ಹಾಕಬೇಡಿ. ಮೊದಲು ನೀವು ಕೀರ್ತಿ ಥರ ನಾಟಕ ಮಾಡ್ತಿದ್ರಿ ಅನ್ನೋದು ವೈಷ್ಣವ್ ಅಣ್ಣಂಗೆ ಗೊತ್ತಾಗಬಾರ್ದು, ಯಾವುದೇ ಕಾರಣಕ್ಕೂ ಮನೆಯವ್ರಿಗೂ ಗೊತ್ತಾಗಬಾರ್ದು. ಗೊತ್ತಾಗ್ಬಿಟ್ರೆ ಅವ್ರ ಅಮ್ಮನ ಕಡೆನೇ ವಾಲ್ ಬಿಡ್ತಾರೆ, ಎಲ್ಲನೂ ಕೂಡ ಮರ್ತು ಬಿಡ್ತಾರೆ ಅಕ್ಕ, ನೀವು ಅದನ್ನು ಯೋಚನೆ ಮಾಡಿ, ಅದನ್ನು ಬಿಟ್ಬಿಟ್ಟು ಈ ಥರ ಎಲ್ಲ ಅಳಬೇಡಿ ನೀವು ಅಂತ ಹೇಳಿದಾಗ, ಹೌದು ನಾನು ಕೀರ್ತಿಗೆ ನ್ಯಾಯ ಕೊಡಿಸ್ಲೇಬೇಕು, ಅವರು ಯಾವ ಜನ್ಮದಿದೋ ಅವ್ರಿಗೆ ಮಾತ್ರ ನಾನು ಮೋಸ ಮಾಡಲ್ಲ, ಸತ್ಯನ ಹುಡುಕ್ತೀನಿ, ಇನ್ಮೇಲೆ ನಾನು ಅವ್ರಿಗೆ ಪಾಠ ಕಲಿಸೋದಕ್ಕೆ ಕೀರ್ತಿ ಥರನೇ ನಾಟಕ ಮಾಡಬೇಕು, ಇಲ್ಲ ಅಂದರೆ ಅವ್ರು ಬಾಯಿ ಬಿಡೋಲ್ಲ, ಅವ್ರಿಗೆ ಕೀರ್ತಿ ಅಂದರೆ ತಾನೇ ಭಯ ಇರೋದು, ನಾನು ಕೀರ್ತಿ ಥರನೇ ನಾಟಕ ಮಾಡಿ ಭಯನ ಅಂದರೆ ಸತ್ಯನ ಆಚೆ ತಂದೆ ತರ್ತೀನಿ ಅಂತ ಇಲ್ಲಿ ಲಕ್ಷ್ಮಿ ಫುಲ್ಲು ಚಾಲೆಂಜ್ ಮಾಡ್ತಾಳೆ. ಹೌದಕ್ಕ ನೀವು ಹಾಗೆ ಮಾಡಿ ಅಂತ ಹೇಳಿ ಗಂಗಾ ಕೂಡ ಸಪೋರ್ಟ್ ಮಾಡ್ತಾಳೆ. ಸೊ ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.